ನಮಸ್ಕಾರ ಎಲ್ಲರಿಗೂ. ಇವತ್ತು ರಾಗಿ ನೆನೆಸಿಟ್ಟಿದ್ದೆ. ರಾಗಿನ ರಾತ್ರಿನೇ ನೆನೆಸಿಟ್ಟಿದ್ದೆ. ಈಗ ಬೆಳಿಗ್ಗೆ ರಾಗಿ ಹಾಲು ಬಾಯಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ರಾಗಿನೇ ಮುಂಚೆನೇ ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಒಂದು 4-5 ಸಲ ತೊಳೆದ್ಬಿಟ್ಟು ರಾತ್ರಿ ನೀರಲ್ಲಿ ನೆನೆಸಿಡಿ. ಹಾಲು ಬಾಯಿ ಮಾಡೋದಾದರೆ ಒಂದು 8 ಗಂಟೆ ಆದರೆ ನೆನಿಬೇಕಿದು, ಅಂದರೆ ಹಾಲು ಬಾಯಿ ಚೆನ್ನಾಗಿ ಬರ್ತದೆ. ಈಗ ನೆನೆಸಿಟ್ಟಿದ್ದೆ, ಎಲ್ಲ ನೆನೆಸಿಟ್ಟು ತೊಳ್ಕೊಂಡು ತಂದಿದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಇದಕ್ಕೆ ಬೇಕಾಗಿರೋವಂಥದ್ದು 1 ಕಪ್ಪು, ಇದರಲ್ಲೇ 1 ಕಪ್ಪಿನಷ್ಟು ರಾಗಿ ತೊಗೊಂಡಿದ್ದೀನಿ, 1 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ 4 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಕಪ್ಪು, ಈ ಕಪ್ಪಿಲೆ 1 ಕಪ್ ರಾಗಿಗೆ 2 ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದೇ ಕಪ್ಪಿಲೆ 2 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಿನಷ್ಟು ನೀರು ಸೇರಿಸ್ಕೊಂಡು ಬೆಲ್ಲಕ್ಕೆ ನೋಡಿ 1 ಕಪ್ ನೀರು ಸೇರಿಸಿದ್ದೀನಿ. 2 ಕಪ್ ಬೆಲ್ಲಕ್ಕೆ 1 ಕಪ್ ನೀರು ಸೇರಿಸಿದ್ದೀನಿ. ಈಗ ಇದನ್ನು ಬೆಲ್ಲ ಕರಗಲಿಕ್ಕೆ ಇಡುವ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ರಾಗಿ ಹಾಲು ತೊಗೊಳ್ಳೋ. ರಾಗಿ ಹಾಲು ತೊಗೊಳ್ಳಿಕ್ಕೆ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಎಲ್ಲನೂ ನೀರು ಸೋದಿಸ್ಕೊಂಡು ರಾಗಿ ಮಾತ್ರ ಹಾಕ್ಕೊಂಡು ಒಂದು ಸಲ ಹಾಗೆ ರನ್ ಮಾಡ್ಕೊಳ್ಳಿ. ಮತ್ತೆ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಬರಬೇಕು ರಾಗಿನ. ನೋಡಿ ನುಣ್ಣಗೆ ರಾಗಿ ಹಾಲು ರುಬ್ಕೊಂಡು ಬಂದಿದ್ದೀನಿ. ಈಗ 1 ಕಪ್ಪಿನಷ್ಟು ನೀರು ಸೇರಿಸಿ ರುಬ್ಬಿದ್ದೀನಿ. ಇದಕ್ಕೆ ಟೋಟಲಾಗಿ ಎಷ್ಟು ಕಪ್ ಬೇಕಾಗ್ತದಂತ ಹೇಳ್ತಾ ಇದ್ದೀನಿ. ಇಲ್ಲೊಂದು ಸಾಣಿಗೆ ತೊಗೊಂಡಿದ್ದೀನಿ. ಸಾಣಿಗೆಯಲ್ಲೇ ಸೋದಿಸ್ಕೊತಾ ಇದ್ದೀನಿ, ಹಾಲು ತೊಗೊಳ್ತಾ ಇದ್ದೀನಿ. ಬಟ್ಟೆಯಲ್ಲಿ ಹಾಕಿ ತೊಗೊಳ್ತಾ ಇದ್ದರೆ ಲೇಟ್ ಆಗ್ತದೆ. ಈ ಥರ ಸಣ್ಣ ಜಾಳಿದು ಸಾಣಿಗೆ ತೊಗೊಂಡ್ಬಿಟ್ರೆ ಈಸಿ ಆಗ್ತದೆ ನಮಗೆ ಹಾಲು ತೊಗೊಳ್ಳಿಕ್ಕೆ. ಬಟ್ಟೆಯಲ್ಲಿ ಆದರೆ ತುಂಬ ಹೊತ್ತು ಹಿಡಿತೈತೆ ಅದು ಬಟ್ಟೆ. ಈ ಥರ ಆದರೆ ಇದು 2 ಹಾಲು ತೊಗೊಂಡ್ಬಿಟ್ರೆ ಸಾಕಾಗ್ತದೆ. ನೋಡಿ ಎಲ್ಲ ಬಂದುಬಿಡ್ತದೆ ಬೇಗ. ನೋಡಿ ಒಂದು ಸಲ ಸೋಸ್ಕೊಂಡು ಮತ್ತೊಂದು ಸಲನೂ ರುಬ್ಕೊಂಡು ಬಂದು ಸೋಸ್ತಾ ಇದ್ದೀನಿ. ರಾಗಿ ಹಾಲು 2 ಸಲ ತೊಗೊಂಡ್ಬಿಟ್ರೆ ಸಾಕಾಗ್ತದೆ. ಎಲ್ಲ ನುಣ್ಣಗೆ ಬಂದುಬಿಡ್ತೈತಿ, ಚಿರಟ ಮಾತ್ರ ಉಳಿತೈತಿ. ಈ ಥರ ಹಿಂಡಿ ತೆಗೆದು ಇದನ್ನು ಚಿರಟ ಬಿಸಾಡ್ಲಿಕ್ಕೆ ಹೋಗಬೇಡಿ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳ ರೊಟ್ಟಿ ಮಾಡುವಾಗ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಇದನ್ನೆಲ್ಲ ತೆಗೆದು ಎತ್ತಿಡ್ತೀನಿ. ಮತ್ತು ತೆಂಗಿನಕಾಯಿ ಹಾಲು ತೊಗೋಬೇಕು. ಟೋಟಲಾಗಿ 2 ಕಪ್ ನೀರು ಹಾಕಿ ರಾಗಿ ಹಾಲು ತೊಗೊಂಡಿದ್ದೀನಿ ನನಗೆ. ನೋಡಿ ರಾಗಿ ಹಾಲು ತೆಗೆದಾಯ್ತು. ಈಗ ಇನ್ನೊಂದು ಸಲ ಸಣ್ಣ ಜಡಿಲೇ ಸೋದಿಸ್ಕೊತಾ ಇದ್ದೀನಿ. ಏನಾದರೂ ಸ್ವಲ್ಪ ಹೋಗಿತ್ತಂದರೆ ಬಂದುಬಿಡ್ತೈತೆ ಅದು. ಅದ್ರಾಗ ನೀಟಾಗಿ ತೊಗೊಳ್ಬೇಕು ಇದನ್ನು, ಇಲ್ಲಾಂದರೆ ಹಾಲು ಬಾಯಿ ಸರಿಯಾಗಿ ಬರೋಂಗಿಲ್ಲ. ನೋಡಿ ಈ ಥರ ಜಲ್ದಿ ಸೋಂಡ್ಬಿಟ್ರೆ ಸಣ್ಣಂದು ಹೋಗಿದ್ರು ಕೂಡ ಬಂದುಬಿಡ್ತೈತೆ ಅದು. ಈ ಥರ ಹೋಗಿತ್ತದು, ಅದು ಮತ್ತೆ ಒಂದು ಸಣ್ಣಗಿಲಿ ಹಾಕೊಳ್ಳುವಾಗ ಬಂದುಬಿಡ್ತೀವಿ ಎಲ್ಲದು. ನೋಡ್ರಿ ಈಗ ಅದನ್ನು ಸೈಡಿಗೆ ಇಟ್ಟಿದ್ದೀನಿ ರಾಗಿ ಹಾಲು. ಈಗ ತೆಂಗಿನ ಹಾಲು ತೊಗೊಳ್ಳುವ. ತೆಂಗಿನ ಹಾಲಿಗೆ 2 ಕಪ್ ನೀರು ಹಾಕಿ 2 ಸಲ ತೊಗೊಂಡ್ರೆ ಸಾಕಾಗ್ತದೆ. ಅದಕ್ಕೆ ಕೂಡ 3 ಕಪ್ ನೀರು ಹಾಕಿದ್ದೀನಿ ರಾಗಿ ಹಾಲಿಗೆ. ನೋಡ್ರಿ ತೆಂಗಿನ ಹಾಲು ಕೂಡ ರುಬ್ಕೊಂಡು ಬಂದಾಯಿತು. ಇದೇ ಸಾಣಿಗೆಗೆ ಹಾಕಿ ಸೋದಿಸ್ಕೊಂಡ್ಬಿಡ್ಬೇಕು ಇದನ್ನು ಕೂಡ. ಈಗ ಒಂದು ಸಲ ತೆಗೆದ್ಮೇಲೆ ಇನ್ನೊಂದು ಸಲ ಕೂಡ ತೆಗಿಬೇಕು. ಇನ್ನೊಂದು ಕಪ್ ನೀರು ಹಾಕಿ ಒಂದೇ ಸಲ ತೆಗೆದುಬಿಟ್ರೆ ಹಾಲು ಅಷ್ಟು ಕ್ಲೀನಾಗಿ ಬರೋಂಗಿಲ್ಲ. ನೋಡಿ ಈ ಥರ ಹಿಂಡಿ ತೆಗಿಬೇಕು. ಈಗ ನೋಡ್ರಿ ಮತ್ತೊಂದು ಬೇರೆ ತೊಗೊಂಡು ಬಂದಾಯಿತು. ಈಗ ಹಾಲು ತೆಗೆದು ಪೂರ್ತಿ ಆಯಿತು. ತೆಂಗಿನ ಹಾಲು, ರಾಗಿ ಹಾಲು ಎಲ್ಲ ಮುಗೀತು. ಹಿಂಡಿ ತೊಗೊಂಡು ಈಗ ಇದಕ್ಕೆ ಬೆಲ್ಲ ನೀರು ಆಗಲೇ ಕಾಯ್ಲಿಕ್ಕೆ ಇಟ್ಟಿದ್ದೀವಲ್ಲ, ಅದನ್ನು ಇದಕ್ಕೆ ಸೋಸ್ಕೊಂಡು ಈಗ ಹಾಲು ಬಾಯಿ ಮಾಡು. ನೋಡ್ರಿ ಯಾವಾಗಲೇ ಕಾಯ್ಲಿಕ್ಕೆ ಇಟ್ಟಿದ್ದೀವಿ ಬೆಲ್ಲ ನೀರು ಹಾಕೊಳ್ತಾ ಇದ್ದೀನಿ ಇದಕ್ಕೆ. ತೆಂಗಿನ ಹಾಲಿಗೆ, ರಾಗಿ ಹಾಲಿಗೆ ಬೆಲ್ಲ ಸೋದಿಸ್ಕೊಳ್ಳೋದು ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಕಲ್ಲು ಎಲ್ಲ ಇರ್ತೈತಿಲ್ಲ, ಹಾಗಾಗಿ ಸೋದಿಸ್ಕೊಳ್ಬೇಕು. ಮುಂಚೆನೇ 1 ಕಪ್ ನೀರು ಹಾಕಿ ಅದಕ್ಕೆ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ನಾವು ಒಲೆ ಮೇಲೆ ಇಟ್ಟು ಹಾಲು ಬಾಯಿ ಮಾಡು. ನೋಡಿ ನೀರು ಕರಗಲಿಕ್ಕೆ ಇಟ್ಟಿದ್ದೀನಿ. ಹಾಲು ಬಾಯಿ ಮಾಡಲಿಕ್ಕೆ ಒಲೆ ಮೇಲೆ ಗ್ಯಾಸ್ ಆನ್ ಮಾಡ್ಕೊಂಡು ಇಟ್ಟಿದ್ದೀನಿ. ತೆಂಗಿನಕಾಯಿ ಹಾಲು 2 ಕಪ್ಪು, ರಾಗಿ ಹಾಲು 3 ಕಪ್ಪು, ಟೋಟಲಾಗಿ ಈಗ 6 ಕಪ್ಪು ನೀರು ಸೇರಿಸಿದ್ದೀನಿ. ಇದಕ್ಕೆ ಇನ್ನೊಂದು ಕಪ್ಪು ಸೇರಿಸ್ತಾಯಿದ್ದೆ. ಒಟ್ಟು 6 ಇಂದ 7 ಕಪ್ಪು ನೀರು ಬೇಕಾಗ್ತದೆ ಇದಕ್ಕೆ. 1 ಕಪ್ ರಾಗಿಗೆ ಅಷ್ಟಂದ್ರೂ ಬೇಕೇ ಬೇಕು. ನೀರು ಕಡಿಮೆ ಆಗಿದ್ರೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಹಾಲು ಬಾಯಿ. ಈಗ ಮೀಡಿಯಮ್ ಊರು ಇಟ್ಕೊಂಡು ಕೈ ಬಿಡದೆ ಕೈ ಆಡಿಸ್ತಾನೆ ಹೋಗಬೇಕು ಕೂಡು ತನಕ, ಇಲ್ಲಾಂದರೆ ಗಂಟೆ ಆಗ್ತದೆ ಅದು. ಸ್ವಲ್ಪ ಕೈ ಬಿಡದೆ ಕೈ ಆಡಿಸ್ತಾನೆ ಹೋಗಬೇಕು. ಆದಷ್ಟು ದಪ್ಪ ತಳದ ಪಾತ್ರೆ. ನೋಡ್ರಿ ಈಗ ಈ ಹದ ಬಂದಿದೆ. ಈ ಹದ ಬಂದ ಮೇಲೆ ಕೈ ಬಿಡಲಿಕ್ಕೆ ಇಲ್ಲ. ಅದನ್ನು ಬೆಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ತಳ ಇಡೋ ಸಾಧ್ಯತೆ ಇರ್ತೈತಿ. ಸ್ವಲ್ಪ ಅವಾಗ ಕೈ ಆಡಿಸ್ತಾನೆ ಇರಬೇಕು. ಉರಿಯನ್ನು ಮಧ್ಯಮ ಉರಿ ಇಡಬೇಕು, ಜಾಸ್ತಿ ಫಾಸ್ಟ್ ಇಡಬಾರ್ದು. ಈ ಟೈಮ್ದಲ್ಲಿ ಅದು ಸ್ವಲ್ಪ ಥಿಕ್ನೆಸ್ ಬರೋ ತನಕ ಕೈ ಆಡಿಸ್ತಾನೆ ಇರಬೇಕು. ಹೆಚ್ಚು ಕಡಿಮೆ ಒಂದು 45 ನಿಮಿಷ, 40ರಿಂದ 45 ನಿಮಿಷ ತೊಗೊತೈತಿದೆ ರಾಗಿ ಹಾಲು ಬಾಯಿ ಪೂರ್ತಿ ಕಂಪ್ಲೀಟಾಗಿ ಆಗಲಿಕ್ಕೆ. ನೋಡಿ ಕೈ ಆಡಿಸ್ತಾನೆ ಇರಬೇಕು. ಕುದೀತಾ ಈಗ ಒಂದು 5 ನಿಮಿಷ ಆಯಿತು. ನೋಡಿ ಇಷ್ಟು ಗಟ್ಟಿಯಾಗಿದೆ. ಇನ್ನೂ ಸಾಕುದ್ದು, ಇನ್ನೂ ಗಟ್ಟಿಯಾಗಿ ಬರಬೇಕು ಅದು. ಈಗ ಈ ಟೈಮ್ನಲ್ಲಿ 2 ಚಮಚದಷ್ಟು ತುಪ್ಪ ಸೇರಿಸ್ತಾಯಿದ್ದೀನಿ. 3 ಚಮಚ ಸಾಕಿದೆ ತುಪ್ಪ, ಜಾಸ್ತಿ ಬೇಡ.
ಸಣ್ಣ ಚಮಚಲ್ಲೇ 3 ಚಮಚ ಸೇರಿಸಿದ್ದೀನಿ. ಕುದಿಬೇಕಿದೆ ಇನ್ನೂ 6-7 ನಿಮಿಷ ಕುದಿಬೇಕು ನೋಡಿರಿ. ಕುದಿಸಾಕತ್ತಿ 30ರಿಂದ 35 ನಿಮಿಷ ಆಯ್ತು ನಾನು ಇದನ್ನು ಕುದಿಸಾಕತ್ತಿ. ಈ ಹದ ಬಂದಿದೆ, ಆಗ್ತಾ ಬಂತು ಇನ್ನೇನು ನೋಡಿ. ಈ ಥರ ರುಬ್ಬಿನ ಥರ ಬೀಳಬೇಕು ಯಾವಾಗಲೂ ರಾಗಿ ಹಾಲ್ಬಾಯಿ. ಆಗ್ತಾ ಬರೋದು ಹೇಗೆ ಗೊತ್ತಾಗಬೇಕಂದ್ರೆ ರುಬ್ಬಿನ ಥರ ಬಿದ್ದು ಲಾಸ್ಟಲ್ಲಿ ಕಷ್ಟದಲ್ಲಿ ಬೀಳಬೇಕು ಅದು 1 ಡ್ರಾಪು ನೋಡಿ. ಈ ಥರ ಇದು ಗೊತ್ತಾಗಲಿಲ್ಲ ಅಂದರೆ ಒಂದು ತಾಟಿಗೆ ತುಪ್ಪ ಹಾಕಿ ಸವರ್ ಬಿಟ್ಕೊಂಡಿದ್ದೀನಿ. ಇದರಲ್ಲಿ ಹಾಕಿ ತೋರಿಸ್ತಾಯಿದ್ದೀನಿ ನಿಮಗೆ ನಾನು. ತುಪ್ಪದ ಮೇಲೆ ಹಾಕ್ಕೊಳ್ಳಿ 1 ಡ್ರಾಪು ಹಾಕ್ಕೊಂಡು ಸ್ವಲ್ಪ ಆರಕ್ಕೆ ಬಿಡಿ. ಅದು ಆರಕ್ಕೆ ಬಿಟ್ಟ ಮೇಲೆ ಹಿಂಗೆ ಕೈಲಿ ಹಿಂಗೆ ಅಂದು ನೋಡಿ, ಕೈಗೆ ಅಂಟ್ತಾ ಇಲ್ಲ ಅಂದರೆ ಕರೆಕ್ಟಾಗಿ ಹದ ಬಂದಿದೆ ಅಂತ ಅರ್ಥ. ಆ ದಕ್ಷಿಣಕ್ಕೆ ಒಂದು ತಟ್ಟೆಗೆ ತುಪ್ಪ ಹಾಕಿ ಸವರಿಟ್ಕೊಳ್ಳಿ. ತುಪ್ಪ ಹಾಕಿ ಸವರಿಟ್ಕೊಂಡು ಅದಕ್ಕೆ ಹಾಕ್ಕೊಂಡ್ರೆ ಸರಿ ಆಗ್ತದೆ ಅವಾಗ ನೋಡಿ. ಬಂದಿದೆ, ಪ್ಲೇಟಿಗೆ ಅಂಟ್ತಾ ಇಲ್ಲ, ಕೈಗೆ ಅಂಟ್ತಾ ಇಲ್ಲ ನೋಡಿ, ಕರೆಕ್ಟಾಗಿದೆ. ನೋಡಿದ್ರಲ್ಲ ಯಾವ ಥರ ಅಂತ. ಇದು ಗೊತ್ತಾಗಲಿಲ್ಲ ಅಂದರೆ ಈ ಹದ ಚೆಕ್ ಮಾಡ್ಕೋಬೇಕು ನೋಡಿ. ಚೂರು ಅಂಟ್ತಾ ಇಲ್ಲ ನೋಡಿರಿ. ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಬರಬೇಕು, ಕೈಗೆ ಅಂಟ್ತಾ ಇಲ್ಲ, ಪ್ಲೇಟಿಗೆ ಅಂಟ್ತಾ ಇಲ್ಲ. ಇಷ್ಟು ಬಂದರೆ ಸಾಕು. ಈಗ ತೆಗೆದು ತಟ್ಟೆಗೆ ಹಾಕ್ಕೊಳ್ಳುವ. ನಿಮ್ಗೆ ತೋರಿಸಿಂದನೇ ಮತ್ತೆ 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ. ಈ ಹದ ಬರಬೇಕು, ತಟ್ಟೆ ಬಿಟ್ಟು ಬರ್ತಾಯಿದೆ ನೋಡಿ. ಯಾವ ಥರ ಬರ್ತಾಯಿದೆ ಹಿಂಗೆ ಬರಬೇಕು. ಹಿಟ್ಟು ಕೂಡ ಹಿಂಗೆ ಬೀಳಬೇಕು ರುಬ್ಬಿನ ಥರ. ನಾವು ಹಿಂಗೆ ಹಾಕ್ತಾಯಿದ್ರೆ ನೀರಿಗೆ ಬೀಳಬೇಕು ನೋಡಿ. ಈ ಥರ ಕರೆಕ್ಟ್ ಹದ ಈಗಿದು. ತೆಗೆದು ತಟ್ಟೆಗೆ ತುಪ್ಪ ಸವರಿಟ್ಕೊಂಡಿದ್ದೀನಿ, ಒಂದು ತಾಟಿಗೆ ಹಾಕಿ ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. ಒಂದೇ ತಟ್ಟೆಯಲ್ಲಿ ಭಾಳ ಆಗ್ತದಂದರೆ 2 ತಟ್ಟೆಗೆ ಕೂಡ ಹಾಕ್ಕೋಬೋದು ತುಪ್ಪ ಸವರಿ ನೋಡಿ. ಇದು ಕರೆಕ್ಟಾಗಿ ಬಂದಿದೆ. ಈಗ ನೋಡಿರಿ, ತಾಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ಈಗ ನೋಡಿ. ಈ ಥರ ನೀರಿಗೆ ಥರ ಬೀಳಬೇಕು, ಕರೆಕ್ಟ್ ಹದ ಈಗಿದೆ. ಸ್ವಲ್ಪನೇ ಹಾಕಿದ್ದೀನಿ, ಮತ್ತೊಂದು ತಾಟಿಗೆ ಕೂಡ ಹಾಕ್ತಾಯಿದ್ದೀನಿ. ಒಂದೇ ತಾಟಿಗೆ ಭಾಳ ಆಗ್ತದೆ ಅದು. ತಾಟಿಗೆ ಹಾಕಿದ ಮೇಲೆ ಅಗಲ ಮಾಡ್ಕೊಂಡು ರೌಂಡ್ ಸ್ಲಿಪ್ಪಲ್ಲಿ ಅಗಲ ಮಾಡ್ಕೊಂಡ್ಬಿಟ್ರೆ ಅಗಲ ಆಗಿದೆ ನೋಡಿ. ಯಾವ ಥರ ಬಂದಿದೆ, ಈ ಥರ ಬಳಕಬೇಕದು ನೋಡಿ. 1 ಗಂಟೆ ಆರಕ್ಕೆ ಬಿಟ್ಟರೆ ಆಯಿತು. 1 ಗಂಟೆ ಆರಕ್ಕೆ ಬಿಟ್ಟರೆ ಸಟ್ಟಾಗಿಬಿಡ್ತದೆ. ಅರ್ಧ ಗಂಟೆ ಆಗಲಿ 1 ಗಂಟೆ ಆಗಲಿ ಸಟ್ಟಾಗ್ಲಿಕ್ಕೆ ಬಿಡಬೇಕದು ನೋಡಿರಿ. 1 ಗಂಟೆ ಬಿಟ್ಟಿದ್ದೆ, ಯಾವ ಥರ ಆಗಿದೆ. ಚೂರು ಅಂಟ್ತಾ ಇಲ್ಲ. ಹಿಂಗೆ ಅಂಟಿಲ್ಲ ಅಂದರೆ ಬಿಗದೈತೆ ಅಂದರೆ ಚಾಕು ಹಾಕಿ ನೋಡ್ಕೊಳ್ಳಿ. ಚಾಕುಗೆ ಅಂಟ್ತೈತೆ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಬಿಡಿ. ಚಾಕುಗೆ ಅಂಟ್ತಾ ಇಲ್ಲ ಅಂದರೆ ನೀಟಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳಿ ನೋಡಿ. ಎಷ್ಟು ನೀಟಾಗಿ ಬರ್ತಾಯಿದೆ. ಈ ಥರ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ತೊಗೊಳ್ಳಿ. ಎಷ್ಟು ಸೂಪರಾಗಿ ಬಂದಿತ್ತು ನೋಡಿರಿ ರಾಗಿ ಹಾಲ್ಬಾಯಿ ನೋಡಿರಿ. ಕಟ್ ಮಾಡಾಯಿತು ನೋಡಿ, ಯಾವ ಥರ ಬಂದಿದೆ. ಈ ಥರ ಬಳಗ್ತಾ ಇರಬೇಕು ಹಾಲ್ಬಾಯಿ ಅಂದರೆ ಕರೆಕ್ಟ್ ಹದದಲ್ಲಿ, ಕರೆಕ್ಟ್ ವಿಧಾನದಲ್ಲಿ ರೆಡಿ ಆಗಿದೆ ಅಂತ ಅರ್ಥ ನೋಡಿ. ಎಲ್ಲಿಗಾರು ಹೋಗಬೇಕಾದ್ರೆ, ಏನಾರು ಸ್ವೀಟು ದಿಢೀರಂತ ತಿನ್ನಬೇಕಾದ್ರೆ ಈ ಥರ ಹಾಲ್ಬಾಯಿ ಮಾಡಿಕೊಟ್ರೆ ಈಗ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಕೂಡ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿದ್ರಲ್ಲಿ ಯಾವ ಥರ ಮಾಡೋದಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅಂತ ತಿಳಿಸಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಗೂಡಾಗಿ. ಇದೇ ಥರ ಬರಬೇಕಿದು ಹಾಲ್ಬಾಯಿ. ನೋಡಿದ್ರಲ್ಲಿ ಯಾವ ಥರ ಮಾಡ್ಕೊಳ್ಳೋದಂತ.